ಈ ಕುಂಡಲಿನಿ ಶಕ್ತಿ ಅಂತಂದರೆ ನಮ್ಮೆಲ್ಲರಲ್ಲಿ ಸುಪ್ತವಾಗಿ ಗುಪ್ತವಾಗಿ ಇನ್ನೂ ಅನಾವರಣಗೊಳ್ಳದೆ ನಾವು ಅಂದರೆ ನಮ್ಮ ಲೈಫ್ ಲಾಂಗ್ ನಾವು ಅದನ್ನು ಟ್ಯಾಪ್ ಮಾಡದೇ ಹಾಗೆ ಸತ್ಬಿಡ್ತೀವಿ, ಹಂಗೆ ಬದುಕಿ. ಹೌದು. ಅವರು ಈ ನಮಃಶಿವಾಯ ಓಂ ಹೇಳ್ತಾ 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 ಎಷ್ಟು ಆಳ ಸಮಾಧಿಗೆ ಹೋದ್ರು ಅಂತಂದರೆ ಇದನ್ನು ಜನಸಾಮಾನ್ಯರು ಒಲಿಸ್ಕೊಳ್ಳೋಕೆ ಸಾಧ್ಯನಾ? ಬಟ್ ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ, ಇದು ಹೇಗೆ ಶುರು ಆಯಿತು? ಯಾರು ಇದನ್ನು ಕಂಡು ಹಿಡಿದಿದ್ದು? ನಾವು ಇದರ ಮೂಲ ಕರ್ತೃ ಆದಿಯೋಗಿ ಶಿವ. ಮೌನ ಋಷಿಗಳು ಯಾರು? ರಮಣ ಮಹರ್ಷಿಗಳು. ಅವರೇನು ಲಮ್ ಹೇಳಲಿಲ್ಲ, ಒಮ್ಮೆ ಹೇಳಲಿಲ್ಲ. 11 ವರ್ಷ ಮೌನದಲ್ಲಿದ್ದರು. ಕುಂಡಲಿನಿ ಜಾಗೃತಿ ಆಯಿತು ಅವರಿಗೆ. ಒಂದು ಚಕ್ರ ಏರಿದ್ರು ಸಾಕು, ಅವನು ಬದುಕಲ್ಲಿ ಪವಾಡ ಆಗೋದು ನಿಶ್ಚಿತ. ಈಗ ನಮ್ಮ ಸುತ್ತಮುತ್ತ ಇದಾರ ಜನ ಕುಂಡಲಿನಿ ಶಕ್ತಿ ಜಾಗೃತಿಗೊಂಡವರು ಇದ್ದಾರೆ. ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬೆಸ್ಟ್ ಎಕ್ಸಾಂಪಲ್ ಫಾರ್ ಕುಂಡಲಿನಿ ಆಕ್ಟಿವೇಶನ್. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ನಾವು ಮನಸ್ಸಿನ ಬಗ್ಗೆ, ಧ್ಯಾನದ ಬಗ್ಗೆ ಮತ್ತು ಇನ್ನಿತರ ವಿಚಾರಗಳ ಕುರಿತಾಗಿ ಮಾತಾಡ್ತೀವಿ. ಮನಸ್ಸಿನ ಕುರಿತಾಗಿ ಮಾತಾಡುವಾಗ ಅಥವಾ ಧ್ಯಾನದ ಕುರಿತ ಮಾತಾಡುವಾಗ ಒಂದು ಶಬ್ದ ಪದೇ ಪದೇ ಬರುತ್ತೆ. ಆ ಶಬ್ದ ಏನು ಅಂದರೆ ಕುಂಡಲಿನಿ ಶಕ್ತಿ ಅಂಥೇಳಿ. ಸೊ ಈ ಕುಂಡಲಿನಿ ಶಕ್ತಿ ಅಂದರೆ ಏನು? ಇದನ್ನು ಜಾಗೃತಗೊಳಿಸೋದು ಅಂತಾರೆ. ಅದು ಹೇಗೆ ಜಾಗೃತಗೊಳಿಸೋಕ್ಕೆ ಸಾಧ್ಯ? ಈ ಚಕ್ರಗಳಂದ್ರೇನು? ಇದು ಎಲ್ಲಿರುತ್ತೆ? ಮತ್ತು ಮೆಡಿಕಲಿ ಇದನ್ನು ಫೈಂಡ್ ಔಟ್ ಮಾಡ್ಬೋದಾ ಅಥವಾ ಇದನ್ನು ಪ್ರೂವ್ ಮಾಡ್ಬೋದಾ? ಈ ಬಗ್ಗೆ ಮಾತಾಡಲು ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ಶ್ರೀ ರಾಮಚಂದ್ರ ಗುರೂಜಿ. ಇವರು ಹನುಮೋದೋಪಾಸಕರು, ಪುನರ್ಜನ್ಮ ತಜ್ಞರು, ಸಂಮೋಹಿನಿ ತಜ್ಞರು ಕೂಡ ಹೌದು, ಜೊತೆಗೆ ಕುಂಡಲಿನಿ ವಿದ್ಯೆಯ ತಜ್ಞರು ಕೂಡ ಹೌದು. ಈಗ ಆಲ್ರೆಡಿ ನಮ್ಮ ಜೊತೆಗೆ ಅವರು ಸಾಕಷ್ಟು ಸಲ ಮಾತಾಡಿದ್ದಾರೆ. ಬನ್ನಿ ಹಾಗಾದರೆ ಮತ್ತೊಂದು ಸಲ ನಾವು ಸ್ವಾಗತಿಸೋಣ ಶ್ರೀ ರಾಮಚಂದ್ರ ಗುರುಗಳನ್ನ. ಸರ್, ನಿಮಗೆ ಸ್ವಾಗತ, ನಮಸ್ಕಾರ. ನಮಸ್ತೆ ಗೌರೀಶ್ ಅವರೇ. ನಮಸ್ತೆ. ಸೊ ಮೊದಲನೇದಾಗಿ ಹೊಸ ವರ್ಷ ಶುಭಾಶಯ. ನಿಮಗೂ ಕೂಡ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಹಾರ್ದಿಕ ಶುಭಾಶಯ. ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದರೆ ಹೊಸ ವರ್ಷದ ನಂತರ ಮೊದಲನೇ ಕಾರ್ಯಕ್ರಮ ನಾವು ಮಾಡ್ತಾ ಇರೋದು. ಇದಕ್ಕಿಂತ ಮುಂಚೆ ನಾವು ಹನುಮಾನ್ ಚಾಲೀಸದ ಬಗ್ಗೆ ಮಾತಾಡಿದ್ವಿ. ಹನುಮಾನ್ ಚಾಲೀಸ ಶಿಬಿರ ಕೂಡ ಮಾಡಿದ್ರು ಗುರುಗಳು. ಸಾಕಷ್ಟು ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಅಂತ ನೀವು ಹೇಳ್ತಾ ಇದ್ರಿ. ಮತ್ತು ಸಾಕಷ್ಟು ಜನ ಅದನ್ನು ನೋಡಿದ್ದಾರೆ ಕೂಡ. ನೋಡಿದವರು ದಯವಿಟ್ಟು ಅದನ್ನು ನೋಡಿ. ನಮ್ಮ ಸಂಸ್ಕೃತಿ, ನಮ್ಮ ಪುರಾಣಗಳಲ್ಲಿ, ನಮ್ಮ ಇತಿಹಾಸಗಳಲ್ಲಿ ಮನುಷ್ಯನ ಸರ್ವತೋಮುಖ ಏಳಿಗೆಗೆ ಕಾರಣವಾಗುವ ಅಥವಾ ಅದಕ್ಕೆ ಪೂರಕವಾಗುವ ಸಾಕಷ್ಟು ವಿದ್ಯೆಗಳಿವೆ. ಆದರೆ ಅವು ನಮ್ಮಿಂದ ತುಂಬ ದೂರದಲ್ಲಿವೆ. ಅಂಥವನ್ನು ಒಂದೊಂದಾಗಿ ಗುರೂಜಿಯವರು ಹೊರಗಡೆ ತರ್ತಿದ್ದಾರೆ ಮತ್ತು ಜನಸಾಮಾನ್ಯರಿಗೆ ಮುಟ್ಟಿಸ್ತಾ ಇದ್ದಾರೆ. ಸೊ ಹಾಗೆ ಇನ್ನೊಂದು ಕೆಲಸವನ್ನು ಅವರು ಶುರು ಮಾಡಿದ್ದಾರೆ. ಇನ್ನೊಂದು ಕೈಂಕರ್ಯವನ್ನು ಕೈಗೊಂಡಿದ್ದಾರೆ. ಅದು ಏನಂದರೆ ಕುಂಡಲಿನಿ ಯೋಗ. ಇದನ್ನು ಜನಸಾಮಾನ್ಯರಿಗೆ ತಿಳಿಸುವಂಥ ಶಿಬಿರವನ್ನು ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಾನು ಶಿಬಿರದ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಒಂದು ಭಾಳ ಬೇಸಿಕ್ ಆದ ಪ್ರಶ್ನೆ, ಕುಂಡಲಿನಿ ವಿದ್ಯೆ ಅಂದರೆ ಏನು ಆ್ಯಕ್ಚುಲಿ? ಮತ್ತು ಭಾಳ ಜನ ಅಲ್ಲ, ಕುಂಡಲಿ ಮತ್ತು ಕುಂಡಲಿನಿಗೆ ವ್ಯತ್ಯಾಸ ಗೊತ್ತಿಲ್ಲದಿರೋಂಥ ಕೆಲವೊಬ್ರು ಇರ್ತಾರೆ. ಕುಂಡಲಿ ಅಂದರೆ ಬೇರೆ, ಕುಂಡಲಿನಿ ಅಂದರೆ ಬೇರೆ. ಬಟ್ ದಯವಿಟ್ಟು ತಾವು ಹೇಳಿ, ಏನಿದೆ ಆ್ಯಕ್ಚುಲಿ? ಕುಂಡಲಿ ಅಂತಂದರೆ ಜನ್ಮಕುಂಡಲಿ. ಅದನ್ನು ಇಂಗ್ಲೀಷಲ್ಲಿ ಸೋಲ್ ಪ್ಲ್ಯಾನ್ ಅಂತಾರೆ. ಅಂದರೆ ಅವನ ಭವಿಷ್ಯ ಏನು, ಮದುವೆ ಯಾವಾಗ ಆಗ್ತದೆ, ಮಕ್ಕಳು ಎಷ್ಟು, ಈ ಥರ ತಿಳ್ಕೊಳ್ತಕ್ಕಂಥದ್ದು ಅದು ಜನ್ಮಕುಂಡಲಿ. ಅದಿದ್ದರೆ ಮದುವೆ ಮಾಡೋದಕ್ಕೆ ಕುಂಡಲಿ ಬೇಕು. ಆದರೆ ಕುಂಡಲಿನಿ ಶಕ್ತಿ ಬೇರೆ. ಈ ಕುಂಡಲಿನಿ ಶಕ್ತಿ ಅಂತಂದರೆ ನಮ್ಮೆಲ್ಲರಲ್ಲಿ ಸುಪ್ತವಾಗಿ ಗುಪ್ತವಾಗಿ ಇನ್ನೂ ಅನಾವರಣಗೊಳ್ಳದೆ, ಇನ್ನೂ ಅನ್ಫೋಲ್ಡ್ ಆಗದೆ, ಮೂಲಾಧಾರದಲ್ಲಿ ಸರ್ಪದ ಹಾಗೆ 3 ಸುತ್ತ ಹಾಕ್ಕೊಂಡಿರ್ತಕ್ಕಂಥ ಆಧ್ಯಾತ್ಮಿಕ ಶಕ್ತಿಯನ್ನು ಕುಂಡಲಿನಿ ಶಕ್ತಿ. ಕುಂಡಲಿ ಅಂತಂದರೆ ಕಾಯಿಲ್ಡ್ ಎನರ್ಜಿ ಅಂತ. ಈ ನಮ್ಮದು ಏನು ಸೊಳ್ಳೆ ಹೊಡಿಸೋದಕ್ಕೆ ಹಚ್ತೀವಲ್ಲ ನಾವು, ಹೌದು, ಕಾಯಿಲೆ ಇರ್ತದೆ. ಹಾಗೆ ಮಲಗಿರ್ತದೆ ಹಾವು. ಎಲ್ಲ ಪ್ರಾಣಿಗಳು ಉದ್ದಕ್ಕೆ ಚಾಚಿ ಮಲ್ಕೊಳ್ತವೆ. ಹೌದು. ಆದರೆ ನಾಗರ ಹಾವು ಮಾತ್ರ ಅದು 3 ಸುತ್ತ ಹಾಕ್ಕೊಂಡು ಬಾಲದ ಹತ್ರ ತಲೆ ಇಟ್ಕೊಂಡೇ ಮಲಗಿರ್ತದೆ. ಹೌದು. ಸದಾ ನಿದ್ರಿಸೋ ಪ್ರಾಣಿ ಅದು. ಅದು ಮನುಷ್ಯರಿಗೆ ಕಾಣಿಸೋದು ಭಾಳ ಅಪರೂಪ. ಅದು ಅರ್ಥ ಆಗ್ತಾ ಇದೆಯಾ? ಸೊ ಅಂತಹ ಸರ್ಪಕ್ಕೆ ಹೋಲುವ ಸುಪ್ತವಾದ ಗುಪ್ತವಾದ ಆಧ್ಯಾತ್ಮಿಕ ಶಕ್ತಿಯನ್ನು ನಮ್ಮ ಹಿಂದಿನವರು ಕುಂಡಲಿನಿ ಶಕ್ತಿ ಅಂತ. ಕುಂಡ್ ಅಂದರೆ ಗ್ಲ್ಯಾಂಡ್ ಅಂತ. ಓಕೆ. ಕುಂಡ್ ಅಂದರೆ ಒಂದು ಪಾಟ್ ಅಂತ. ಎಸ್. ಇಂತಹ 7 ಪಾಟ್ ಇದೆ, ಎಲ್ಲರಲ್ಲಿ ಇದೆ.
ಅದನ್ನು ವೈಜ್ಞಾನಿಕವಾಗಿ ಮೆಡಿಕಲಿ ಡಕ್ಲೆಸ್ ಗ್ಲ್ಯಾಂಡ್ಸ್ ಅಂದರು. ಡಕ್ಲೆಸ್. ಹಾಂ, ಓಕೆ. ಇನ್ನು ಕನ್ನಡದಲ್ಲಿ ಹೇಳಬೇಕಾದ್ರೆ ನಿರ್ನಾಳ ಗ್ರಂಥಿಗಳು ಅಂತ. ಓಕೆ ಓಕೆ. ನಾವು ಓದಿರ್ತೀವಿ. ಹೌದು, ಬಯಾಲಜಿನಲ್ಲಿ ನಿರ್ನಾಳ ಗ್ರಂಥಿಗಳು 7 ಇವೆ. ಅದನ್ನು ಮೈಥಾಲಜಿಕಲ್ ಲ್ಯಾಂಗ್ವೇಜಲ್ಲಿ ಸಪ್ತಮಾತೃಕೆಯರು ಅಂತ ಹೇಳಿದರು. ಈ ಸಪ್ತಮಾತೃಕೆಯರು ಅಂತಂದರೆ ಇನ್ನೂ ಮದುವೆಯಾಗದ ಕನ್ಯೆಯರು ಈ ಭುಜದ ಮೇಲೆ ಒಂದು ಕೊಡ ಇಟ್ಕೊಂಡು ಅದರಲ್ಲಿ ನೀರು, ಅದು ಹೊರಗಡೆ ಸುರಿತಿರ್ತಕ್ಕಂಥ ಚಿತ್ರಗಳು ಇಲ್ಲಿ ನೆಲಮಂಗಲ ರೋಡಲ್ಲಿ ವಿಶ್ವಶಾಂತಿ ಆಶ್ರಮದಲ್ಲಿ ಅವ್ರು ಭಾಳ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಹೌದು ಹೌದು. ಅಂದರೆ ನಮ್ಮಲ್ಲಿ ಕೂಡ ಈ ಪಿಟ್ಯೂಟರಿ, ಪೀನಿಯಲ್ಲು, ಆಮೇಲೆ ಆಡ್ರಿನಲ್ಲು, ಹೈಪೋಥಾಲಮಸ್ಸು, ಥೈಮಸ್ಸು, ಪ್ರ್ಯಾಂಕ್ರಿಯಾಸು, ಓವರೀಸ್, ಟೆಸ್ಟೀಸ್, ಗಂಡಲ್ಲಿ ಟೆಸ್ಟೀಸು, ಹೆಣ್ಣಲ್ಲಿ ಓವರೀಸು, ಇಂತಹ ಧಾತುಗಳು 7 ಇವೆ. ಓಕೆ. ಅವು ಡೈರೆಕ್ಟ್ ರಕ್ತಕ್ಕೆ ಹೋಗ್ತವೆ. ಸೊ ಎಲ್ಲೆಲ್ಲಿ ಈ ಗ್ಲ್ಯಾಂಡ್ಸ್ ಇದೆಯೋ ಅಲ್ಲಿ ಚಕ್ರಗಳಿವೆ. ಅವುಗಳನ್ನೇ ಸಪ್ತಚಕ್ರಗಳು ಅಂತ ಹೇಳೋದು. ಬಸವಣ್ಣವರು ಷಡ್ಸ್ಥಳ ಅಂತ ಹೇಳಿದ್ರು. ಹೌದು ಹೌದು. ಷಡ್ಸ್ಥಳ ಆ ಪೂಜೆನೇ ಹೇಳ್ಕೊಟ್ಟಿದ್ದು ಬಸವಣ್ಣವರು. ಹೌದು. ಹಾಗೆ ಈ ಮೈಥಾಲಜಿಕಲ್ಲಿ ಇದನ್ನು ಭಾಳ ಬ್ಯೂಟಿಫುಲ್ಲಾಗಿ ಹೇಳೋ ಒಂದು ಪ್ರಯತ್ನ ಮಾಡಿದ್ರು. ಅದೇ ಅಮೃತ ಮಂಥನ ಕತೆ. ಅಂದರೆ ಹಾಲ್ಗಡಲಲ್ಲಿ ಒಂದು ಮಂದಾರ ಪರ್ವತವನ್ನು ಇರಿಸಿ ಅದರ ಮೇಲೆ ಆಮೆಯನ್ನು ಇರಿಸಿ ಅದರ ಮೇಲೆ ಮಂದಾರ ಪರ್ವತವನ್ನು ಇರಿಸಿ, ಸೊ ಅದಕ್ಕೆ ಹಗ್ಗವನ್ನು, ವಾಸುಕಿ ಎನ್ನುವ ಹಗ್ಗ ಸುತ್ತಿ ತಲೆಯ ಕಡೆ ರಾಕ್ಷಸರು, ಬಾಲದ ಕಡೆ ದೇವತೆಗಳು ಇಟ್ಕೊಂಡು ಜಗ್ಗಾಡುವ, ಅಂದರೆ ಚರ್ನಿಂಗ್ ಅಂತಾರೆ, ಚರ್ನಿಂಗ್, ಮಜ್ಜಿಗೆ ಕಡಿಯೋದು. ಹೌದು. ಈ ಪ್ರಯತ್ನ ಮಾಡಿದಾಗ ಫಸ್ಟ್ ಬಂದಿದ್ದು ಆಲಾಹಲ, ಆಮೇಲೆ ಬಂದಿದ್ದು ಅಮೃತ, ಆಮೇಲೆ ಬಂದಿದ್ದು ಕಲ್ಪವೃಕ್ಷ, ಆಮೇಲೆ ಬಂದಿದ್ದು ಕಾಮಧೇನು, ಹೀಗೆಲ್ಲ ನಾವು ಕತೆ ಕೇಳಿದ್ವಿ. ಹೌದು. ಈ ಕುಂಡಲಿನಿ ಜಾಗೃತಿ ಆಗ್ತಕ್ಕಂಥ ಒಂದು ಪ್ರೋಸೆಸ್ಸನ್ನು ಜನಕ್ಕೆ ಮಾರ್ಮಿಕವಾಗಿ ಬ್ಯೂಟಿಫುಲ್ ಕತೆ ರೂಪದಲ್ಲಿ, ಕಾಲ್ಪನಿಕ ರೂಪದಲ್ಲಿ, ಸಾಂಕೇತಿಕವಾಗಿ, ಅಂದರೆ ಕಣ್ಣಿಗೆ ಕಾಣಿಸ್ಬೇಕಲ್ಲ ಅದೇ ಹೆಂಗೆ ಪ್ರೋಸೆಸ್ ಆಗುತ್ತೆ ಅಂತ ಹಾಗೆ ಹೇಳೋ ಪ್ರಯತ್ನ ಮಾಡಿದ್ರು. ನಮ್ಮವರು ಅದನ್ನು ಅರ್ಥ ಮಾಡ್ಕೊಳ್ಳದೆ ಬರೀ ಅದನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು ಅಲ್ವೇ. ನಮ್ಮಲ್ಲಿಯೂ ಕೂಡ ಇನ್ ಅಂಡ್ ಯಾಂಗ್, ಶಿವ, ಶಕ್ತಿ, ಮ್ಯಾಸ್ಕ್ಯುಲೈನ್, ಫೆಮಿನೈನ್, ಮೆಡಿಕಲ್ಲಿ ಕೂಡ. ಓಕೆ. ಮೆಡಿಕಲ್ ಸೈನ್ಸಿನ ಲಾಂಛನ ಏನು? 2 ಹಾವುಗಳು ಪರಸ್ಪರ ಹೆಣೆದುಕೊಂಡು ಅಭಿಮುಖವಾಗಿರ್ತಕ್ಕಂಥ ಚಿತ್ರ. ಎದೆಯ ಭಾಗದಲ್ಲಿ ಅದಕ್ಕೆ ರೆಕ್ಕೆಗಳಿರ್ತವೆ. ಅಂದರೆ ಜಾಗೃತಿಗೊಂಡವನು ಅವನು ಬರೀ ಸರ್ಪವಾಗಿ ಉಳಿಯಲ್ಲ, ಅವನಿಗೆ ರೆಕ್ಕೆ ಬರ್ತದೆ. ರೆಕ್ಕೆ ಅಂತಂದರೆ ಫ್ಲೈಯಿಂಗ್, ಹಾರುವ, ನಿನಗೆ ಅಡೆತಡೆ ಇಲ್ಲ ಅಂತ. ದ ಸಿಂಬಾಲಿಕ್. ಯು ವಿಲ್ ಬಿ ವೆರಿ ಹೆಲ್ದಿ, ವಿಲ್ ಬಿ ವೆರಿ ಲೈಟ್. ಲೈಟ್, ಯು ಫೀಲ್ ವೆರಿ ಲೈಟ್ ಅಂತ. ಸೊ ಹೀಗೆ ಎಲ್ಲ ಕಲ್ಚರಲ್ಲಿ ಆ ಲಾಂಛನಗಳಿವೆ. ಎಲ್ಲ ಕಲ್ಚರಲ್ಲೂ ಇದೆ, ನಾಟ್ ಜಸ್ಟ್ ಎಲ್ಲ ಕಲ್ಚರ್ಗಳಲ್ಲಿವೆ. ಈ ಹಾವು ಅನ್ನೋದು ಎಲ್ಲ ಸಂಸ್ಕೃತಿಗಳಲ್ಲಿ ಆಸೊಕ್ಕಾಗಿ ಕಾಣ್ತವೆ. ಈಜಿಪ್ಷಿಯನ್ ಕಲ್ಚರಲ್ಲಿದೆ, ಗ್ರೀಕ್ ಕಲ್ಚರಲ್ಲಿದೆ, ಎಲ್ಲದರಲ್ಲಿ ಇದೆ ಚಿತ್ರಗಳು, ಎಲ್ಲ ಕಡೆ ಇವೆ. ಅಷ್ಟೇ ಯಾಕೆ, ಶಿವನ ಕೊರಳಲ್ಲಿ ಏನಿದೆ? ನಾಗಾಭರಣ. ಕರೆಕ್ಟ್ ಅಲ್ವಾ? ವಿಷ್ಣು ಯಾವುದ್ರ ಮೇಲೆ ಮಲ್ಕೊಂಡಿದ್ದಾನೆ? ಶೇಷಶಯನ. ಆಮೇಲೆ ಗಣೇಶ ಹೊಟ್ಟೆಗೆ ಏನು ಕಟ್ಕೊಂಡಿದ್ದಾನೆ? ಬೆಲ್ಟಾಗಿ, ಅದು ಹಾವೇ. ಸುಬ್ರಹ್ಮಣ್ಯ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಕೃಷ್ಣ ಯಾವ್ದ್ರ ಮೇಲೆ ಡ್ಯಾನ್ಸ್ ಮಾಡ್ತಿದ್ದಾನೆ? ಕಾಳಿಂಗ ಮರ್ದನ, ಅಂದರೆ ಹಾವೇ. ಅಂದರೆ ಈ ಹಾವಿಗೂ ಈ ದೇವರುಗಳಿಗೂ ಏನು ಅವಿನಾಭಾವ ಸಂಬಂಧ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ವಿಫಲರಾದ್ವಿ. ಇದನ್ನು ಸರ್ಪಶಕ್ತಿ, ಇದೇ ಕುಂಡಲಿನಿ ಶಕ್ತಿಯನ್ನು ಸರ್ಪಶಕ್ತಿ, ಸರ್ಪೆಂಟೈನ್ ಪವರ್ ಅಂತ ಪಾಶ್ಚಾತ್ಯರು ಹೇಳಿದರು. ಇವರು ಸರ್ಪದೋಷ ಅಂತ ಇವರು ಹೆಸರಿಟ್ಕೊಂಡು ಆ ಸರ್ಪದೋಷ ನಿವಾರಣೆಗಾಗಿ ಆ ಹೋಮ, ಈ ಹೋಮ, ಆ ಪೂಜೆ, ಈ ಪೂಜೆ ಅನ್ನೋದರಲ್ಲಿ ನಾವು ಮೈಮರ್ತೀವಿ. ಆದರೆ ಅದರ ಮೂಲ ರಹಸ್ಯವನ್ನು ಅರಿಯೋದರಲ್ಲಿ ನಾವು ವಿಫಲರಾದ್ವಿ. ಇದಕ್ಕೆ ಹಿನ್ನೆಲೆ ಅಂತಂದರೆ, ಈಗ ನೀವು ಒಂದು ಹಿನ್ನೆಲೆ ಹೇಳಿದ್ರಿ ಇದಕ್ಕೆ. ಓಕೆ, ಸಮುದ್ರ ಮಂಥನದ ಬಗ್ಗೆ ತಾವು ಹೇಳಿದ್ರಿ ನೀವು. ಇದು ಕೇಳಕ್ಕೆ ನಾವು ಚಿಕ್ಕಂದಿನಿಂದನೇ ಕೇಳಿದ್ದೀವಿ, ಸಮುದ್ರ ಮಂಥನ ಅಂತ ಕೇಳಿದ್ದೀವಿ. ಅದರ ಸೈಂಟಿಫಿಕ್ ಆಸ್ಪೆಕ್ಟ್ ಅದನ್ನು ತಿಳ್ಕೊಳ್ಳೋಕ್ಕೆ ನಾವು ಟ್ರೈ ಮಾಡಿಲ್ಲ. ಸೈಂಟಿಫಿಕ್ ಆಸ್ಪೆಕ್ಟ್ ಬಗ್ಗೆ ನೀವು ಸ್ವಲ್ಪ ಮಟ್ಟಿಗೆ ನನಗೆ ಹೇಳಿದ್ರಿ. ಬಟ್ ಈಗ ನನಗೆ ಅದಕ್ಕಿಂತ ಮುಂಚೆ ಈಗ ಕುಂಡಲಿನಿ ಈ ಥರ ಜಾಗೃತಿ ಈ ಥರ ಅಂದಾಗೆಲ್ಲ ನನಗೆ ಏನು ಅನಿಸುತ್ತೆ ಅಂದರೆ, ನಮಗೆ ಜನಸಾಮಾನ್ಯರಿಗೆ ಇದು ನಿಮ್ಮಂಥ ಗುರುಗಳಿಗೆ ಸೀಮಿತ, ಗಡ್ಡ ಬಿಟ್ಟು ಈ ಥರ ಸ್ಪಿರಿಚುವಲ್ ಆಗಿರೋವಂಥವ್ರಿಗೆ ಸೀಮಿತ ಅಂದರೆ ಸಾಧ್ಯತೆ, ಇದು ನಿಮ್ಮ ಮಾತ್ರ ಸಾಧ್ಯತೆ ಇದೆ, ನಮ್ಮಂಥ ಜನಸಾಮಾನ್ಯರಿಗೆ ಇದು ಆಗಲಿಕ್ಕಿಲ್ಲ ಬಹುಶಃ ಅಂತ ನಾವೇ ಅನ್ಕೊಂಡ್ಬಿಟ್ಟಿದ್ದೀವಿ.
ಸೊ ಇದು ಸಾಧ್ಯನಾ ಅನ್ನೋದು ಪ್ರಶ್ನೆ. ಹಣವನ್ನು ನಮ್ಮ ಇಂಡಿಯನ್ ಬ್ಯಾಂಕಲ್ಲಿ ಇಟ್ಟರೆ ಅದು ವೈಟ್ ಮನಿ, ಪಾಶ್ಚಾತ್ಯ ರಾಷ್ಟ್ರಗಳಿಟ್ಟರೆ ಅದು ಬ್ಲ್ಯಾಕ್ ಮನಿ. ಹೌದಲ್ವಾ? ಹಣ ಬ್ಲಾಕು ಅಲ್ಲ, ವೈಟು ಅಲ್ಲ. ಹಾಗೆ ಆಧ್ಯಾತ್ಮಿಕ ಶಕ್ತಿ, ಕುಂಡಲಿನಿ ಶಕ್ತಿ, ಗುಪ್ತವಾಗಿ ಸುಪ್ತವಾಗಿ ಎಲ್ಲರಲ್ಲಿರ್ತಕ್ಕಂಥ ಆ ಶಕ್ತಿಯನ್ನು ಎರಡು ವಿಧವಾಗಿ ಬಳಸ್ಕೋಬೋದು. ತನ್ನ ಸ್ವಾರ್ಥ ಸಾಧನೆಗಾಗೂ ಬಳಸ್ಕೋಬೋದು, ಅಥವಾ ಅರ್ಥ ಸಾಧನೆಗಾಗಿ ಬಳಸ್ಕೋಬೋದು, ಅಥವಾ ಆಧ್ಯಾತ್ಮಿಕ ಪ್ರಗತಿಗಾಗಿ ಅದು ಬಳಸ್ಕೋಬೋದು. ಆತ್ಮ ಸಾಕ್ಷಾತ್ಕಾರಕ್ಕಂತಲೇ ಇರೋದು. ದ ಅಲ್ಟಿಮೇಟ್ ಏಮ್ ಆಫ್ ರೈಸಿಂಗ್ ದ ಕುಂಡಲಿನಿ ಟು ಗೆಟ್ ಎನ್ಲೈಟೆಂಡ್. ಆತ್ಮ ಸಾಕ್ಷಾತ್ಕಾರ, ಜ್ಞಾನೋದಯ, ನಿರ್ವಾಣ, ಇದೆಲ್ಲ ಹೇಳ್ತೀವಿ ನಾವು. ಅದು ಅಂತಿಮ ಉದ್ದೇಶ. ಈ ಮಾರ್ಗದಲ್ಲಿ ನಾವು ನಡೆಯುವಾಗ ನಮಗೊಂದಷ್ಟು ಧರ್ಮಾರ್ಥ ಕಾಮಗಳು ಬೇಕು. ಇಷ್ಟಾರ್ಥಗಳನ್ನ ಪೂರೈಸ್ಕೊಳ್ಳೋದಕ್ಕೆ ಒಂದಷ್ಟು ಹಣನೂ ಬೇಕು, ಆರೋಗ್ಯನೂ ಬೇಕು, ಆಯುಸ್ಸು ಬೇಕು, ಯಶಸ್ಸು ಬೇಕು, ಕೀರ್ತಿ ಬೇಕು, ಸ್ಥಾನ ಬೇಕು, ಸಮ್ಮಾನ ಬೇಕು. ಎಲ್ಲ ಬೇಕಾದರೆ ದುಡ್ಡು ಬೇಕಲ್ವಾ? ಹಾಗೆ ಅಂತಹ ಧನ, ಆ ಜ್ಞಾನ ಧನವೇ ಕುಂಡಲಿನಿ ಶಕ್ತಿ. ಅದನ್ನು ಹೇಗೆ ಬೇಕಾದ್ರೂ ನಾವು ಕನ್ವರ್ಟ್ ಮಾಡ್ಬೋದು. ಅದೊಂದು ಶಕ್ತಿ ಅಂತಲೇ ಹೇಳಿದ್ರಲ್ಲ, ಎನರ್ಜಿ. ಇಟ್ಸ್ ಎ ಸ್ಪಿರಿಚುವಲ್ ಎನರ್ಜಿ ವಿಚ್ ಪುಷಸ್ ಯು ಟುವರ್ಡ್ಸ್ ಯುವರ್ ಗೋಲ್. ನಮ್ಮನ್ನು ಗುರಿಯೆಡೆಗೆ ನೂಕುವ ಒಂದು ಶಕ್ತಿ ಬೇಕಲ್ವಾ? ಕುಂಡಲಿನಿ ಶಕ್ತಿನ ಹೇಗೆ ಹೋಲಿಸ್ಬೋದು ಅಂದರೆ, ಒಂದು ಸಮುದ್ರದಲ್ಲಿ ಭಾರೀ ಗಾತ್ರದ ಹಿಮಗಡ್ಡೆ ಮುಳುಗಿದರೆ ಕಾಣುವ ಪರ್ಸೆಂಟೇಜ್ ಎಷ್ಟು? 10%. ಆದರೆ 90% ಮುಳುಗಿರ್ತದಲ್ಲ. ಹಾಗೆ ನಮ್ಮೆಲ್ಲರ ಒಳಗಡೆ ಗೋಚರಿಸದ, ಇನ್ನೂ ಅವ್ಯಕ್ತವಾಗಿ ಉಳಿದಿರ್ತಕ್ಕಂಥ ಆ ಶಕ್ತಿಯನ್ನು ನಾವು ಕುಂಡಲಿನಿ ಶಕ್ತಿ ಅಂತ ಕರಿತೀವಿ. ಇಟ್ಸ್ ಎ ರಿಸರ್ವ್ಡ್ ಫೋರ್ಸ್. ನಾವು ಅಂದ್ರೆ ನಮ್ಮ ಲೈಫ್ ಲಾಂಗ್ ನಾವು ಅದನ್ನು ಟ್ಯಾಪ್ ಮಾಡದೇನೆ ಹಾಗೆ ಸತ್ಬಿಡ್ತೀವಿ, ಹಂಗೆ ಬದುಕಿ. ಹೌದು ಅಲ್ವಾ? ಯಾರು ದರ್ ಇಸ್ ಎ ಸೇಯಿಂಗ್, ಒಬ್ಬ ಸಾಮಾನ್ಯ ಮನುಷ್ಯ ಅವನ ಜೀವಮಾನದಲ್ಲಿ ಮೆದುಳಿನ 2% ಮಾತ್ರ ಬಳಸ್ತಾನಂತೆ. ಐನ್ಸ್ಟೀನ್, ವಿಶ್ವೇಶ್ವರಯ್ಯ 17% ಬಳಸಿದ್ರಂತೆ. ಹಾಗಾದರೆ ಮೆದುಳಿನ ಸಂಪೂರ್ಣ ಬಳಕೆಯನ್ನು ಯಾರು ಮಾಡಿದರು ಅಂದರೆ ನಮ್ಮ ಪ್ರಾಚೀನ ಋಷಿಮುನಿಗಳು ಮಾಡಿದರು. ಹಾಗಾಗಿ ದೇ ಇನ್ವೆಂಟೆಡ್ ಟ್ರುತ್. ಆ ಸಂಪೂರ್ಣ ಇನ್ವೆಂಟ್ ಮಾಡಬೇಕಾದ್ರೆ ನಮಗೊಂದು ಎನರ್ಜಿ ಬೇಕಲ್ಲ, ಸ್ಪಿರಿಚುವಲ್ ಎನರ್ಜಿ. ಸೊ ಅಲ್ಟಿಮೇಟ್ ಏನು ಅಂತಂದರೆ ಅದು ಜ್ಞಾನವಾಗಿ ಕನ್ವರ್ಟ್ ಆಗುತ್ತೆ. ಅದು ಸಹಸ್ರಕ್ಕೆ ಹೋದಾಗ ಜ್ಞಾನವಾಗಿ ಕನ್ವರ್ಟ್ ಆಗುತ್ತೆ. ಒಂದೊಂದು ಚಕ್ರಗಳು ಬಂದಾಗ ಅದು ಒಂದೊಂದು ರೀತಿಯ ಫಲಗಳನ್ನು ಕೊಡ್ತದೆ. ಕಲ್ಪವೃಕ್ಷ, ಕಾಮಧೇನು ಥರ. ನಾನು ಇದನ್ನು ಯಾರು ಇನ್ವೆಂಟ್ ಮಾಡಿದರು, ಹೇಗೆ ಇದು ಶುರು ಆಯಿತು ಅನ್ನೋ ಒಂದು ಪ್ರಶ್ನೆ ನನ್ನ ತಲೆಯಲ್ಲಿ ಕಾಡ್ತಾ ಇದೆ. ಬಟ್ ಅದಕ್ಕಿಂತ ಮುಂಚೆ ನಾನು ನಮಗೆ ಸಂಬಂಧಪಟ್ಟದ ಪ್ರಶ್ನೆನ ಇನ್ನೊಂದು ಸಲ ಕೇಳ್ತೀನಿ. ಇದನ್ನು ಜನಸಾಮಾನ್ಯರು ಒಲಿಸ್ಕೊಳ್ಳೋಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಬಂತು. ಅವಾಗ ನೀವು ಹೇಳಿದ್ರಿ ಇದರ ಒಂದು ಅಲ್ಟಿಮೇಟ್ ಗೋಲ್ ಏನು ಅಂತಂದರೆ ಇದು ಜ್ಞಾನೋದಯ ಅಂತ ಹೇಳಿದ್ರಿ. ಈಗ ಜ್ಞಾನೋದಯ ನನಗೆ ಆಗುತ್ತೆ ಇಲ್ಲ ಗೊತ್ತಿಲ್ಲ ನನಗೆ. ಬಟ್ ಅಟ್ಲೀಸ್ಟ್ ನೀವು ಹೇಳಿದಂಗೆ ನಮಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂದರೆ ನಾನು ಹೇಳೋದು ಐಹಿಕ ಒಂದು ಕೀರ್ತಿ, ಸಂಪತ್ತು ಎಲ್ಲವೂ ಸಿಗಬೇಕು ಅಂತಿರುತ್ತೆ. ಅಥವಾ ಅದೆಲ್ಲ ಸ್ವಲ್ಪ ದೂರ ಇಟ್ಟು ತುಂಬ ಸಿಂಪಲ್ಲಾಗಿ ನೋಡೋದು ಯಶಸ್ಸು ಬೇಕು ಲೈಫಲ್ಲಿ ಅಂತ. ಇದು ಇಹಕ್ಕೂ ಆಗತ್ತೆ, ಪರಕ್ಕೂ ಆಗತ್ತೆ. ಹೇಗೆ ಸರ್ ಅದು? ಈಗ ಐಹಿಕ ಜೀವನ ಚೆನ್ನಾಗಿರಬೇಕಲ್ವಾ? ಒಳ್ಳೆಯ ಹೆಲ್ತ್ ಇರಬೇಕು, ರೇಡಿಯಂಟ್ ಹೆಲ್ತ್ ಇರಬೇಕು. ಅದಾದಮೇಲೆ ಒಂದು ಸ್ಟೇಬಲ್ ಮೈಂಡ್ ಇರಬೇಕು, ದೃಢವಾದ ಆತ್ಮವಿಶ್ವಾಸ ಇರಬೇಕು. ಈ ಆತ್ಮವಿಶ್ವಾಸ ಗುಟ್ಟೇನು? ಎಲ್ಲರೂ ಅಂಗಡಿಯಲ್ಲಿ ಕೊಂಡ್ಕೊಂಬರೋಕ್ಕಾಗತ್ತಾ? ಕಾನ್ಫಿಡೆನ್ಸನ್ನು ಸಿಗುತ್ತಾ? ಕಾನ್ಸಂಟ್ರೇಷನ್, ಎಕ್ಸಲೆಂಟ್ ಮೆಮರಿ ಪವರ್, ಅದಾದಮೇಲೆ ಸಾಧಿಸುವ ಛಲ. ಇಷ್ಟರ ಜೊತೆಗೆ ಅವನಿಗೆ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗ್ಲಿಕ್ಕೆ ಶುರುವಾಗ್ತದೆ. ಯಾವಾಗ ಈ ಎನರ್ಜಿ ರೈಸ್ ಆಗುತ್ತೋ ಅವನ ಸುತ್ತಲೂ ಇರ್ತಕ್ಕಂಥ ಪ್ರಭಾವಳಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡು ವಿಸ್ತಾರ ಆಗ್ತದೆ. ಸಾಮಾನ್ಯ ಮನುಷ್ಯನಲ್ಲಿ ಒಂದು 1/2 ಅಡಿ ಇರ್ತದೆ. ಆ ಕಿರ್ಲಿಯನ್ ಫೋಟೋಗ್ರಫಿಯಲ್ಲಿ ಅಳಿಬೋದು ಅದನ್ನು. ಬಿಫೋರ್ ಕುಂಡಲಿನಿ, ಆಫ್ಟರ್ ಕುಂಡಲಿನಿ ಯಾರು ಬೇಕಾದ್ರೂ ಟೆಸ್ಟ್ ಮಾಡ್ಬೋದು. ಯಾವ ಟೆಸ್ಟ್ ಅಂತಾರೆ ಅದಕ್ಕೆ? ಕಿರ್ಲಿಯನ್ ಫೋಟೋಗ್ರಫಿ ಇನ್ವೆಂಟೆಡ್ ಬೈ ರಷ್ಯನ್ ಸೈಂಟಿಸ್ಟ್. ಇದಕ್ಕೆ ಕನ್ನಡದಲ್ಲಿ ನಾವು ಪ್ರಭಾವಳಿ ಅಂತೀವಿ ಮತ್ತು ಇಂಗ್ಲೀಷಲ್ಲಿ ಆರಾ ಅಂತಂತಾರೆ. ಅರ್ಥ ಆಗಲಿ ಅಂತ ಹೇಳ್ತಾರೆ. ಅದು ಆಮೇಲೆ ನಮ್ಮ ದೇವರುಗಳು ಅಥವಾ ಮುನಿಗಳ ಫೋಟೋಗಳ ಹಿಂದೆ ಒಂದು ಪ್ರಭಾವಳಿ ಬೆಳಕನ್ನು ಹಾಕ್ತಾರಲ್ಲ, ಬುದ್ಧನ ಹಿಂಭಾಗದಲ್ಲಿ, ಬುದ್ಧನ ತಲೆ ಹಿಂಭಾಗದಲ್ಲಿ, ಈ ಥರ ಅದೆಲ್ಲವೂ ಪ್ರಭಾವಳಿ ಅಥವಾ ಆರಾ. ಅದು ಕೇವಲ ಒಂದು 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 ಆರಾ ಅಂತಂದರೆ ಅದನ್ನು ಕಣ್ಣಿಗೆ ಕಾಣೋದಿಲ್ಲ. ಅದನ್ನು ಕಣ್ಣಿಗೆ ಕಾಣದೇ ಇದ್ರೂ ಕೂಡ ಅದನ್ನು ಅಳಿಬಹುದು. ಅಂದರೆ ಅದನ್ನು ಮೆಜರ್ ಮಾಡಬಹುದು. ಅಂದರೆ ಅದು ಇದೆ ಅಂತ. ಅದು ಕೇವಲ ಒಂದು ಮಾತಲ್ಲ, ಅದು ಇಟ್ಸ್ ನಾಟ್ ಜಸ್ಟ್. ಬುದ್ಧನಿಗೆ ಸಂಪೂರ್ಣ ಕುಂಡಲಿನಿ ಜಾಗೃತಿ ಆದಮೇಲೆ ಜ್ಞಾನೋದಯ ಆಯಿತು. ಜ್ಞಾನೋದಯ ಆಯಿತು ಅಂತ ಮಾತ್ರ ವಿವರಣೆ ಇದೆ, ಆದರೆ ಕುಂಡಲಿನಿ ಜಾಗೃತಿ ಆಯಿತು ಅನ್ನೋ ವಿವರಣೆ ಇಲ್ಲ. ಅವನು ಧ್ಯಾನದ ಮೂಲಕ ಜಾಗೃತಿ ಮಾಡಿಕೊಂಡ. ಅದಾದಮೇಲೆ ಅವನು ಆರ ಎಷ್ಟು ಬೆಳೀತು ಅಂತಂದ್ರೆ 1 ಮಾರು ದೂರದಷ್ಟು, ಅರೌಂಡ್ 50 feet ಅವನ ಆರ ಬೆಳೀತು. ಬುದ್ಧನ ಕಾಲದಲ್ಲಿ ಬರೆದಿದ್ದಾರೆ,
ಯಾರು ಆ ಪ್ರಭಾವಳಿ ಒಳಗಡೆ ಬರ್ತಿದ್ರೋ ಅವರೆಲ್ಲ ಅವನು ರಾಕ್ಷಸ ಆಗಿದ್ರು ಕೂಡ, ಅಂಗುಲಿಮಾಲ ವಾಸ್ ಎ ರಾಕ್ಷಸ, ಹೌದು. ಅವನು ಕೂಡ ಮಾಂಕ ಆಗೋದ. ಹಾಗೆ ಬುದ್ಧನ ನಡ್ಕೊಂಡು ಹೋಗ್ತಾ ಇದ್ದಾರೆ, ಅಕಾಲದಲ್ಲಿ ಹೂಗಳು ಅರಳುತ್ತಿದ್ವಂತೆ ಅವನ ಪ್ರಭಾವಕ್ಕೊಳಪಟ್ಟು. ಇದೇನು ಉತ್ಪ್ರೇಕ್ಷೆ ಏನಲ್ಲ, ಬುದ್ಧ ವಾಸ್ ಎ ಗ್ರೇಟ್ ಸೈಂಟಿಸ್ಟ್. ಹಾಗಾಗಿ ಆ ಜಾಗೃತಿಗೊಂಡವರ ಬದುಕನ್ನು ಒಂದು ಸಾರಿ ಅವಲೋಕನ ಮಾಡಿದ್ರೆ ಅವರು ಬದುಕಲ್ಲಿ ಹೇಗಿದ್ದರು ಅವರು ಬಿಫೋರ್, ಅವರು ಹೀಗಾದರು. ವಿವೇಕಾನಂದರು ಹೇಗಿದ್ದರು ಹೇಗಾದರು, ರಮಣರು ಹೇಗಿದ್ದರು ಹೇಗಾದರು, ಹೀಗೆ ಎಷ್ಟು ಉದಾಹರಣೆ ಕೊಡ್ಬೋದು. ರಾಮಕೃಷ್ಣ ಪರಮಹಂಸರು ಹೇಗಿದ್ದರು ಹೇಗಾದರು. ಇದು ನಾನೀಗ ಉದಾಹರಣೆ ಕೊಟ್ಟಿದ್ದು ಜ್ಞಾನೋದಯಕ್ಕಾಗಿ ಮಾತ್ರ ಬಳಸ್ಕೊಂಡವರು. ಓಕೆ, ಹೌದು. ಆದರೆ ಅದನ್ನು ಐಹಿಕವಾಗಿ ಕೂಡ ಬಳಸ್ಕೋಬೋದು. ಹಾಗಾದರೆ ಪ್ರತಿ ವ್ಯಕ್ತಿಗೆ ತನ್ನ ಶಕ್ತಿಯನ್ನು ಜಾಗೃತಿ ಮಾಡ್ಕೊಳ್ತಕ್ಕಂಥ, ತನ್ನ ಶಕ್ತಿಯನ್ನು ವೃದ್ಧಿ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಅಂತೂ ಖಂಡಿತ ಇದೆ. ಅವಶ್ಯಕತೆ ಖಂಡಿತ ಇದೆ ಮತ್ತು ಅದು ಸಾಧ್ಯ ಕೂಡ ಇದೆ ಅಂತ ಹೇಳ್ತಾ ಇದ್ದೀರಿ ನೀವು. ಭಾಳ ಹಿಂದೆ ಒಂದು 10-20 ವರ್ಷದ ಹಿಂದೆ ಪವರ್ ಬ್ಯಾಂಕ್ ಇರಲಿಲ್ಲ. ಈಗ ಪವರ್ ಬ್ಯಾಂಕ್ ಬೇಕು. ಯಾಕೆ ಬೇಕು ಅಂತಂದರೆ ನಾವು ಅದನ್ನು ಜಾಸ್ತಿ ಬಳಸ್ತಾ ಇದ್ದೀವಿ, ಆದರೆ ಅದು ಸಪೋರ್ಟ್ ಮಾಡೋದಿಲ್ಲ. ಹಾಗೆ ನಮಗೆ ಒಂದು ಪವರ್ ಬ್ಯಾಂಕ್ ಇದ್ದಾಗಿದೆ. ಕಲಿಯುಗದವರೆಗೆ ಒಂದು ಪವರ್ ಬ್ಯಾಂಕ್ ಎಕ್ಸ್ಟ್ರಾ ಬೇಕು, ಅದೇ ಕುಂಡಲಿನಿ ಶಕ್ತಿ. ಸೊ ಒಂದು ನನಗನ್ಸುತ್ತೆ ಇದು ಇಟ್ಸ್ ಎ ಹ್ಯಾಪಿ ನ್ಯೂಸ್. ಏನಂತಂದರೆ ಒಂದು ಇದು ಸಾಧ್ಯತೆ ಇದೆ ಎಲ್ರಿಗೂ ಕೂಡ ಅನ್ನೋ ಮಾತನ್ನು ಹೇಳಿದ್ರಿ, ಮತ್ತು ಅಲ್ಟಿಮೇಟ್ ಗೋಲ್ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಅಲ್ಟಿಮೇಟ್ ಗೋಲ್ ಅನ್ನೋದು ಜ್ಞಾನೋದಯ, ಅದರ ಹೊರತಾಗಿ ಒಂದು ಪಾರಮಾರ್ಥಿಕ ಅಂದರೆ ನಾನು ಹೇಳೋದು ಐಹಿಕ ಯಶಸ್ಸಿಗೂ ಕೂಡ ಹೆಲ್ಪ್ ಮಾಡುತ್ತೆ ಅನ್ನೋ ಮಾತನ್ನು ಹೇಳಿದ್ರಿ. ಸೊ ಅದನ್ನು ನಾನು ಇನ್ನಷ್ಟು ತಿಳ್ಕೊಳ್ತೀನಿ, ಹೇಗೆ ಮಾಡಬೇಕು ಇದನ್ನು, ಹೇಗೆ ಸಾಧಿಸಬೇಕು ಅನ್ನೋದ್ರ ಬಗ್ಗೆ. ಬಟ್ ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಇದು ಹೇಗೆ ಶುರು ಆಯಿತು, ಯಾರು ಇದನ್ನು ಕಂಡು ಹಿಡಿದಿದ್ದು? ನಾವು ಇದರ ಮೂಲ ಕರ್ತೃ ಆದಿಯೋಗಿ ಶಿವ. ಆದಿಯೋಗಿ ಶಿವ, ಆದಿಯೋಗಿ ಅಂತಾರೆ ಅವನ್ನ, ಅಥವಾ ಶಿವ ಅಂತೀವಿ ನಾವು. ಆತ ಇದನ್ನು ಸಾಧಿಸಿ ಅದನ್ನು ಸಿದ್ಧಿಸಿಕೊಂಡು ಅದರ ಅನುಭವ ಆದಮೇಲೆ ಅದನ್ನು ಯಾರಿಗಾರು ಹೇಳ್ಕೊಡ್ಬೇಕು ಅಂತ ಒಂದು 7 ಜನನ ಚೂಸ್ ಮಾಡ್ತಾರೆ. ಅವರೇ ಸಪ್ತರ್ಷಿಗಳು. ಅವ್ರನ್ನ ಕರೆದು ಅವ್ರಿಗೊಂದು ಟಾಸ್ಕ್ ಕೊಡ್ತಾರೆ. ನೋಡಪ್ಪ, ನಾನು ಏನು ಹೇಳಿದ್ದೀನೋ ಈ ಸಾಧನೆ, ಇಂತಿಷ್ಟು ಮಂಡಲಗಳ ಕಾಲ ಸಾಧನೆ ಮಾಡಿಕೊಂಡು ನಿಮ್ಮ ಅನುಭವಗಳನ್ನು ಒಟ್ಟಿಗೆ ಬಂದು ಇಂಥ ದಿವಸ ನನಗೆ ಹೇಳಬೇಕು. ಒಂದೊಂದು ದಿಕ್ಕಿಗೆ ಒಬ್ಬರನ್ನ ಕಳಿಸ್ತಾರೆ. ಅವ್ರು ಏನು ಹೇಳ್ಕೊಟ್ಟಿದ್ರು, ನಮಃ ಶಿವಾಯ ಓಂ ಅಂತ, ಅದೇ ಹೇಳ್ಕೊಟ್ಟಿದ್ದವರು. ನಮಃ ಶಿವಾಯ ಓಂ ಅಂದರೆ ಎಷ್ಟು ಅಕ್ಷರ ಇದೆ? 6 ಅಕ್ಷರ ಇದೆ. ಆ್ಯಕ್ಚುಲಿ ಪಂಚಾಕ್ಷರಿ ಮಂತ್ರ ಅಂತ ಹೇಳ್ತೀವಿ ನಾವು. ಶಿವಾಯ ನಮಃ. ಸೊ ನಮಃ ಶಿವಾಯ ಓಂ ಇದನ್ನು ನೀವು ಜಪ ಮಾಡ್ತಾಯಿರಿ. ಔಟ್ಕಮ್ ಏನು ಬರ್ತದೋ ಎಲ್ಲರೂ ಒಟ್ಟಿಗೆ ಶೇರ್ ಮಾಡಿಕೊಳ್ಳಿ. ಅವ್ರು ಕೊಟ್ಟಂಥ ಗಡುವು ಮುಗಿದ ಮೇಲೆ ಎಲ್ಲ ಈ ಒಂದೊಂದು ದಿಕ್ಕು ಹೋಗಿದ್ದಂಥ ಋಷಿಗಳು ಒಂದು ಕಡೆ ಬಂದು ಅವರು ಶೇರ್ ಮಾಡಿದ್ರು. ಆ ಶೇರ್ ಮಾಡಿದಾಗ ಶಿವನಿಗೆ ಆಶ್ಚರ್ಯ ಆಯಿತು. ಆ ನಮಃ ಶಿವಾಯ ಓಂ ಹೋಗಿ ಬೇರೆಯೇ ಬಂತು. ಎಲ್ಲರೂ ಒಂದೇ ಹೇಳಿದ್ರು. ಅವರನ್ನು ದ್ರಾಷ್ಟಾರರು ಅಂತಾರೆ, ಅಂದರೆ ದೃಷ್ಟಿಯುಳ್ಳವರು ಅಂತ. ಅವರು ಈ ನಮಃ ಶಿವಾಯ ಓಂ ಹೇಳ್ತಾ 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 ಎಷ್ಟು ಆಳ ಸಮಾಧಿಗೆ ಹೋದರು ಅಂತಂದರೆ, ಆ ಸಮಾಧಿಗಳಲ್ಲಿ ಒಂದು ರಿದಂಬರ ಪ್ರಜ್ಞೆ ಅಂತ ಒಂದಿದೆ. ಆ ರಿದಂಬರ ಪ್ರಜ್ಞೆಯಲ್ಲಿ ಶರೀರದ ಒಳಗಡೆ ಆ ಸಪ್ತ ಚಕ್ರಗಳಿಂದ ಹೊರಬರ್ತಕ್ಕಂಥ ಆ ಒಂದು ಶಬ್ದ ಹೇಗಿದೆ ಅನ್ನೋದನ್ನು ಕಂಡುಕೊಂಡ್ರು. ಅದು ಯಾವುದಕ್ಕೆ ಹೋಲುತ್ತೆ ಅನ್ನೋ ಒಂದು ಬೀಜಮಂತ್ರಗಳನ್ನು ಕಂಡುಕೊಂಡ್ರು. ಹಾಗೆ ಬಂದಿದ್ದೆ ಬೀಜಮಂತ್ರಗಳು. ಬೀಜಮಂತ್ರಗಳು ಅಂದರೆ ಬೀಗ ತೆಗೆಯೋದಕ್ಕಿರ್ತಕ್ಕಂಥ ಬೀಗದ ಕೈಲಿದ್ದ ಹಾಗೆ, ಅಥವಾ ಲೈಟನ್ನು ಬೆಳಗಿಸುವ ಸ್ವಿಚ್ ಇದ್ದ ಹಾಗೆ. ಏನು ಬೀಜಮಂತ್ರಗಳು? ಅವು ಎಲ್ರಿಗೂ ಗೊತ್ತಿದೆ. ಲಂ ವಂ ರಂ ಯಂ ಹಂ ಔಂ ಸೋಹಂ ಅಂತ. ಆದರೆ ಹಿಂಗೆ ಹೇಳ್ಕೊಂಡ್ರೆ ಆಗತ್ತಾ? ಎಲ್ರಿಗೂ ಜ್ಞಾನೋದಯ ಆಗುತ್ತಾ? ಇಲ್ಲ. ಅದಕ್ಕೊಂದು ಸಮರ್ಥ ಗುರುಗಳು ಬೇಕು. ಆ ಗುರುಗಳು ಅನುಭವ ಉಳ್ಳವರಾಗಿರಬೇಕು. ಅವರಿಗೆ ವೈಜ್ಞಾನಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಮತ್ತು ಪೌರಾಣಿಕವಾಗಿ ಕೂಡ ಅದನ್ನು ಸಮೀಕರಿಸಿ ಎಲ್ಲ ತಿಳ್ಕೊಂಡಿರ್ಬೇಕು. ಬರೀ ಒಂದು ಪಾಂಡಿತ್ಯ ಜ್ಞಾನ ಇದ್ದರೆ ಸಾಕಾಗೋದಿಲ್ಲ, ಅನುಭವ ಜ್ಞಾನ ಬೇಕು. ಈಗ ನಾನು 16,000 ಜನಕ್ಕೆ ದೀಕ್ಷೆ ಕೊಟ್ಟಿದ್ದೇನೆ. 16,000 ಜನಕ್ಕೆ ದೀಕ್ಷೆ ಕೊಟ್ಟಿದ್ದೇನೆ. ಶಿಬಿರಗಳು ಮಾಡಿದ್ದೇನೆ. ನಾನು ಅದನ್ನು ಅಭ್ಯಾಸ ಮಾಡಿದ್ದೇನೆ. ಅದು ಸಾಧಕ ಬಾಧಗಳನ್ನು ನಾನು ಉಂಡಿದ್ದೇನೆ. ಬೇರೆಯವರಲ್ಲಿ ಏನಾಗ್ತಾ ಇದೆ ಅಂತ ಅವರು ಅನುಭವಗಳನ್ನು ಕೇಳಿ ತಿಳ್ಕೊಂಡು ಅವ್ರ ಮಾರ್ಗದರ್ಶನ ಮಾಡ್ತಾ ಇದ್ದೇನೆ. ಈಗ ನೀವು ಬೀಜ ಮಂತ್ರಗಳಂತ ಹೇಳಿದ್ರಿ, ಬೀಜ ಮಂತ್ರಗಳ ಮೂಲಕ
ಕುಂಡಲಿನಿ ಶಕ್ತಿನ ಜಾಗೃತಿಗೊಳಿಸ್ಬೋದು ಅಂತ ತಾವು ಹೇಳ್ತಾ ಇದ್ರು. ಇದು ಒನ್ ವೇ. ಓಕೆ. ಈ ಥರ 108 ಇದೆ. ಲೈಕ್ ಕುಂಡಲಿನಿ ಜಾಗೃತಿ ಅಂದರೆ ಆ ಶಕ್ತಿಯನ್ನು ಅವೇಕನ್ ಮಾಡಬೇಕಾದ್ರೆ ಬರೀ ಒಂದೇ ಮಾರ್ಗ ಇಲ್ಲ, 108 ಮಾರ್ಗ ಇದೆ. ಪೂಜೆ ಅನ್ನೋದು ಒಂದು ಮಾರ್ಗ, ಜಪ ಅನ್ನೋದು ಒಂದು ಮಾರ್ಗ, ತಪ ಅನ್ನೋದು ಒಂದು ಮಾರ್ಗ, ಧ್ಯಾನ ಅನ್ನೋದು ಒಂದು ಮಾರ್ಗ, ಉಪಾಸನೆ ಅನ್ನೋದು ಒಂದು ಮಾರ್ಗ, ಉಪವಾಸ ಒಂದು ಮಾರ್ಗ, ಮೌನ ಒಂದು ಮಾರ್ಗ. ಮೌನ ಋಷಿಗಳು ಯಾರು? ರಮಣ ಮಹರ್ಷಿಗಳು. ಅವರೇನು ಲಮ್ ಹೇಳಲಿಲ್ಲ, ಒಮ್ಮೆ ಹೇಳಲಿಲ್ಲ. 11 ವರ್ಷ ಮೌನದಲ್ಲಿದ್ದರು, ಕುಂಡಲಿನಿ ಜಾಗೃತಿ ಆಯಿತು ಅವರಿಗೆ. ಅದು ಒಂದು ವಿಧಾನ. ಆದರೆ ಈ ಬೀಜ ಮಂತ್ರಗಳಿಂದ ಒಂದು ಅವೇಕನ್ಗೊಳಿಸ್ತಕ್ಕಂಥದ್ದು ಬಹಳ ಅತ್ಯಂತ ವೈಜ್ಞಾನಿಕವಾದ್ದು ಅಂತ ಸಾಬೀತಾದಂಥ ಒಂದು ಪದ್ಧತಿ. ಮಹಾವತಾರ ಬಾಬಾಜಿಯವರು ಆ ಋಷಿಗಳನ್ನ ರೆಪ್ರೆಸೆಂಟ್ ಮಾಡಿ ಆ ಪರಂಪರೆಯಲ್ಲಿ ಬಂದವರು. ಅವರು ಯುಕ್ತೇಶ್ವರಗಿರಿಗೆ ಅದನ್ನು ಬೋಧನೆ ಮಾಡಿದ್ರು. ಅವರು ಪರಮಹಂಸ ಯೋಗಾನಂದರಿಗೆ ಹೇಳಿದ್ರು. ಆ ಯೋಗಾನಂದರು ಅಮೆರಿಕಕ್ಕೆ ಹೋಗಿ ಇದನ್ನು ಭಾಳ ಪಾಪ್ಯುಲರ್ ಮಾಡಿದ್ರು, ಕ್ರಿಯಾಯೋಗ ಅಂತ. ಕ್ರಿಯಾಯೋಗ ಬೇರೆ ಅಲ್ಲ, ಕುಂಡಲಿನಿ ಜಾಗೃತಿ ಬೇರೆ ಅಲ್ಲ. ಕ್ರಿಯಾಯೋಗದ ಮೂಲ ಉದ್ದೇಶ ಏನಂದರೆ ನಮ್ಮ ಕುಂಡಲಿನಿ ಆಧ್ಯಾತ್ಮಿಕ ಶಕ್ತಿಯನ್ನು ಜಾಗೃತಿಗೊಳಿಸು, ಉತ್ತಿಷ್ಟ ಜಾಗೃತ ಅಂತ ವಿವೇಕಾನಂದರು ಹೇಳಿದರು. ನೀನು ಎದ್ದಿದ್ದೀಯಾ, ನಿನ್ನೊಳಗಡೆ ಒಂದು ಮಲಗಿದೆ, ಓದಿದ್ದೇಳಬೇಕು. ಹೀಗೆ ಆ ಮಲಗಿರೋದು ಸರ್ಪಕ್ಕೆ ಹೋಲೋದ್ರಿಂದ ಅದು ಸರ್ಪಶಕ್ತಿ ಅಂತ ಹೇಳಿದ್ರು. ಈಗ ನಮ್ಮ ಸುತ್ತಮುತ್ತ ಇದಾರ ಜನ ಕುಂಡಲಿನಿ ಶಕ್ತಿ ಜಾಗೃತಿಗೊಂಡವರು ಇದ್ದಾರೆ? ಹಳ್ಳಿಗಳಲ್ಲಿ ಬೇಕಷ್ಟು ಜನ ಇದ್ದಾರೆ. ಹೌದಾ? ಹಳ್ಳಿಗಳಲ್ಲಿದ್ದಾರೆ. ಹೇಗೆ? ನಾನು ಕಂಡಿದ್ದೀನಿ. ನಮ್ಮಲ್ಲಿ, ನಾನು ಕೋಲಾರದಿಂದ ಬಂದವನು. ನಮ್ಮ ಊರಿಗೆ ಹತ್ತಿರದಲ್ಲೇ ಗಟ್ಟಳ್ಳಿ ಅಂತ ಇದೆ. ಅಲ್ಲಿ ಒಬ್ಬ ಅಂಜನಪ್ಪ ಅಂತ ಇದ್ದ. ಆತ ನಿರಕ್ಷರ ಕುಕ್ಷಿ, ಹೆಬ್ಬೆಟ್ಟು. ಆತ ಗ್ರಂಥಗಳು ಬರ್ತಿದ್ದಾನೆ ಜಾಗೃತಿ ಆದಮೇಲೆ. ಕಾಳಿದಾಸ ಹೆಂಗೆ ಬರ್ದ ಗ್ರಂಥ ಅಂತ ಯಾರಾದರೂ ಹೇಳಿದ್ರೆ ಅವನಿಗೆ ಕಾಳಿನೇ ಬಂದು ಜಾಗೃತಿ, ಆ ಮಲಗಿರೋ ಶಕ್ತಿಯನ್ನು ಜಾಗೃತಿ ಮಾಡಿದ್ರು. ಅದು ಜ್ಞಾನಶಕ್ತಿಯಾಗಿ ಕನ್ವರ್ಟ್ ಆಯಿತು. ಮಹಾಕಾವ್ಯಗಳಿಗೆ ಹೆಂಗೆ ಬಂದು ಹೊರಗಡೆ ಅವೆಲ್ಲ ಜಾಗೃತಿ ಆದಮೇಲೆ ತಪಸ್ಸು ಮಾಡಿದ ವಾಲ್ಮೀಕಿ, ಮಹಾಕಾವ್ಯ ಬಂತು. ಅಭಿಜ್ಞಾನ ಶಾಕುಂತಲಂ ಹೆಂಗೆ ಬಂತು ಅನಕ್ಷರಸ್ಥನಿಗೆ. ಹಾಗೆ ಅವರು ಒಂದು ದೊಡ್ಡ ಗ್ರಂಥ ಬರೆದಿದ್ದಾರೆ. ಈಗ ನೀವು ಹೇಳಿದ್ರಲ್ಲ ಗಟ್ಟಳ್ಳಿ ಆಂಜನಪ್ಪ ಅಂತ, ಇವತ್ತು ಆಶ್ರಮ ಇದೆ. ಇವತ್ತು ಅವ್ರು ಬರೆದಿರ್ತಕ್ಕಂಥ ಪುಸ್ತಕಗಳಿವೆ. ಅವರು ಈಗಿದಾರ? ಇವಾಗಿಲ್ಲ. ಈ ಚಾಮರಾಜ ಒಡೆಯರ್ ಇದ್ರಲ್ಲ, ಅವಾಗಿದ್ದವರು ಇವರು. ಅವ್ರು ಕರೆಸ್ಕೊಂಡಿದ್ರು ನೋಡಿ, ಇವರು ಅನಕ್ಷರಸ್ಥರಂತೆ, ಗ್ರಂಥಗಳು ಬರೀತಾರಂತೆ ಅಂತ. ಅವ್ರ ಹತ್ರ ಹೋದಾಗ ಇವರು ಆನ್ ಸ್ಪಾಟು ಚಾಮುಂಡೇಶ್ವರಿ ಮೇಲೆ ಒಂದು ಬರೆದದ್ದು ನೋಡಿ. ಚಾಮರಾಜ ಒಡೆಯರು ಬಹಳ ಜ್ಞಾನಿಗಳು, ಮೇಧಾವಿಗಳು. ಅವ್ರಿಗೆ ಒಂದು ಇದು ಪದಕ ಕೊಟ್ಟು ಕಳಿಸಿದ್ದಾರೆ ಆಗಿನ ಕಾಲದಲ್ಲಿ. ಆದರೆ ಇದು ಜಾಗೃತಿಗೊಂಡ್ರೆ ಏನಾಗ್ತದೆ ಅಂತ ಹಳ್ಳಿಗೂ ಇದ್ದಾರೆ. ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬೆಸ್ಟ್ ಎಕ್ಸಾಂಪಲ್ ಫಾರ್ ಕುಂಡಲಿನಿ ಆಕ್ಟಿವೇಶನ್. ಇವರು ಎಲ್ಲಿ? ಅವರು ವೀರಬ್ರಹ್ಮ, ಇವರು ಆಂಧ್ರ ಪ್ರದೇಶದವರು. ಹೆಸರು ಕೇಳಿದೀವಿ ನಾವು, ಬಟ್ ಗೊತ್ತಿಲ್ಲ. ಅವರು ಚಕ್ರಗಳ ಬಗ್ಗೆ ಅದ್ಭುತವಾಗಿ ವಿವರಣೆ ಕೊಡ್ತಾರೆ. ಒಂದೊಂದು ಚಕ್ರ ಏನದು, ಮೂಲಾಧಾರ ಏನು, ಸ್ವಾಧಿಷ್ಠಾನ ಏನು, ಮಣಿಪುರ ಏನು, ಅನಾಹತ ಏನು, ವಿಶುದ್ಧಿ ಏನು, ಆಜ್ಞಾ ಏನು, ಸಹಸ್ರ ಏನು, ಅದರ ಬೀಜ ಮಂತ್ರಗಳೇನು, ಅದಕ್ಕೆ ಎಷ್ಟು ದಳಗಳಿವೆ, ಪದ್ಮದಳಗಳು 4 ಏನು, 6 ಏನು, 8 ಏನು, 10 ಏನು, 16 ಏನು, 2 ಏನು, ಸಹಸ್ರಾರ ಏನು. ಇವಾಗ ನಾವು ವೈಜ್ಞಾನಿಕವಾಗಿ ಅದನ್ನು ತುಲನೆ ಮಾಡ್ಬೋದು. ಅವೆಲ್ಲ RPM ಅಂದರೆ RPM ಈ ಸ್ಪೀಡನ್ನು, ಪರ್ ಮಿನಿಟ್ ಅಂತ ಏನು ಹೇಳ್ತೀವಲ್ಲ, ಸ್ಪೀಡ್ ಅಟ್ ಮಿನಿಟ್ ಅಂತ, ಪರ್ ಮಿನಿಟ್. ಆವಾಗ ಹಂಗೆ ಹೆಸರುಗಳು ಬಳಸಲಿಲ್ಲ ಅವರು. ಅಂದರೆ 4 ಗೇರು, 6 ಗೇರು, 8 ಗೇರು, 12, 16 ಮೇಲಕ್ಕೆ ಹೋದಂಗೆಲ್ಲ ಅದು ಸ್ಪೀಡ್ ಜಾಸ್ತಿ ಆಗ್ತದೆ ಅಂತ ಅವರು ಆ ಮೂಲಕ ಹೇಳಿದ್ರು. ಇಲ್ಲಿಗೆ ಬಂದಾಗ ಅದು ಸೈಲೆಂಟ್ ಆಗ್ತದೆ, 2 ಸ್ಪಿನ್ನಿಂಗ್ ಕಮ್ಮಿ ಆಗ್ತದೆ. ಯಾಕೆ? ಅಲ್ಲಿಂದ ಮೇಲಕ್ಕೆ ಹೋಗೋದು ಅವನ ಅದೃಷ್ಟ, ಅವನ ಹಣೆ ಬರದಲ್ಲಿ ಬರೆದಿರಬೇಕು. ಎಲ್ಲರಿಗೂ ಇಲ್ಲಿವರೆಗೂ ಬರ್ತದೆ, ಆಜ್ಞಾದವರೆಗೂ. ಅಲ್ಲಿಂದ ಸಹಸ್ರಾದ ಕನೆಕ್ಟ್ ಆಗ್ತಕ್ಕಂಥದ್ದು ಅದು ಅವನಿಗೆ ಒಲಿಬೇಕದು. ಅವನ ಕೈಲಿ ಇಲ್ಲ. ಅವನು ಮಾಡೋ ಪ್ರಯತ್ನ ಅವ್ನು ಮಾಡ್ತಾ ಇರಬೇಕು. ಅದು ಈ ಜನ್ಮಕ್ಕಾದರೂ ಆಗ್ಬೋದು, ಇನ್ನೊಂದು ಜನ್ಮಕ್ಕಾದರೂ ಆಗ್ಬೋದು. ಆದರೆ ಆ ಶಕ್ತಿ ಏನು ಮೂಲಾಧಾರದಲ್ಲೇ ಇರ್ತದೆ ಯಾವಾಗಲೂ. ಒಂದು ಚಕ್ರ ಏರಿದ್ರೂ ಸಾಕು, ಅವನ ಬದುಕಲ್ಲಿ ಪವಾಡ ಆಗೋದು ನಿಶ್ಚಿತ. ಆ ಪವಾಡಗಳನ್ನ ನಾನು ಅನುಭವಿಸಿ ನನ್ನ ಜನ್ಮದಲ್ಲಿ, ಈ ಬದುಕಲ್ಲಿ ಏನು ಮಿರಕಲ್ಸ್ ಆಗ್ತವೆ. ಈ ಪವಾಡಗಳಲ್ಲಿ ಜನಕ್ಕೆ ನಂಬಿಕೆ ಇರ್ಬೋದು, ಇಲ್ಲದೇ ಇರ್ಬೋದು, ಆದರೆ ನಿಶ್ಚಯವಾಗಿ ಪವಾಡಗಳು ಆಗ್ತವೆ.
ನನ್ನ ಬದುಕಲ್ಲಿ ಆದಂಥ ಪವಾಡ ಏನು ಅಂದರೆ ನನಗೇನು ಶೈಕ್ಷಣಿಕ ಹಿನ್ನೆಲೆ ಇಲ್ಲ. ಐ ಡೋಂಟ್ ಹ್ಯಾವ್ ಬಿಗ್ ಅಕಾಡೆಮಿಕ್ ಕ್ವಾಲಿಫಿಕೇಷನ್ಸ್ ಬ್ಯಾಕ್ಗ್ರೌಂಡ್. ಇಂತಹ ನಾನು ಅಮೆರಿಕದ ಒಂದು ದೊಡ್ಡ ಯೂನಿವರ್ಸಿಟಿಯಲ್ಲಿ ಅಲ್ಲಿನ ವಿದ್ಯಾರ್ಥಿಗಳನ್ನ ಕುರಿತು ಮಾತನಾಡುವ ಒಂದು ಅವಕಾಶ ಸಿಕ್ತು, ಮಾತಾಡಿದೆ ಬರ್ಕ್ಲಿ ಯೂನಿವರ್ಸಿಟಿಯಲ್ಲಿ. ಅಂದರೆ ಈ ಯೋಗ್ಯತೆ ನನಗೆಲ್ಲಿಂದ ಬಂತು? ಸಾಮಾನ್ಯ ಒಂದು ದೊಡ್ಡ ಯೂನಿವರ್ಸಿಟಿಯಲ್ಲಿ, ಅಮೆರಿಕದಂಥ ಯೂನಿವರ್ಸಿಟಿಗಳಲ್ಲಿ ಮಾತಾಡಬೇಕಾದ್ರೆ ಪ್ರೊಫೆಸರ್ಗಳನ್ನ ಕರೆಸ್ತಾರೆ, ಶೈಕ್ಷಣಿಕ ಹಿನ್ನೆಲೆ ಇರಬೇಕು. ಅಂದರೆ ಅಂತಹ ಯೋಗ ಮತ್ತು ಯೋಗ್ಯತೆ ಕೊಡ್ತದೆ ಅಂತ ನಾನು ಹೇಳ್ತಾ ಇರೋದು ಒಂದು ಎಕ್ಸಾಂಪಲ್. ಓಕೆ, ನಿಮ್ಮ ಬದುಕಲಾದ ಪವಾಡಗಳನ್ನ ನೀವು ಹೇಳ್ತಾ ಇದ್ದೀರಿ. ನಿಮ್ಮ ಸುತ್ತಮುತ್ತ ಕೂಡ ಈ ಥರ ಆಗಿದೆ ಅಂತ ಹೇಳಿ ಆಗಿದೆ. ಗಟ್ಟಳ್ಳಿ ಆಂಜನಪ್ಪರಿಗೆ ಒಂಥರ ಆಯಿತು, ವೀರಬ್ರಹ್ಮೇಂದ್ರ ಸ್ವಾಮಿಗಳಿಗೆ ಇನ್ನೊಂದು ಥರ ಆಯಿತು. ನಮ್ಮ ಊರಿಗೆ ಹತ್ತಿರ ಇರ್ತಕ್ಕಂಥ ಕೈವಾರ ನಾರಾಯಣಪ್ಪನವರು ಗ್ರಂಥಗಳನ್ನು ಬರೆದರು, ಕಾಲಜ್ಞಾನ ಗ್ರಂಥಗಳು. ಓಕೆ ಓಕೆ. ಅಂದರೆ ಇದು ಅಲ್ಟಿಮೇಟ್ ಆಗಿ ಮೋಕ್ಷ ಸಾಧನೆಗೆ ಇರೋದಿದು. ಆದರೆ ಆ ಪ್ರೋಸೆಸ್ಸಲ್ಲಿ ಫಸ್ಟ್ ಬಂದಿದ್ದು ಅಮೃತನೇ. ಆಮೇಲೆ ಬೈ ಪ್ರಾಡಕ್ಟ್ ಎಷ್ಟೋ ಬಂತವಲ್ಲ, ಕಲ್ಪವೃಕ್ಷ, ಕಾಮಧೇನು, ಮಹಾಲಕ್ಷ್ಮಿ ಬಂದಳು, ಶಂಕು ಬಂತು, ಚಕ್ರ ಬಂತು, ಗದೆ ಬಂತು, ಇವೆಲ್ಲ ಬಂದ್ವಲ್ಲ. ಹಾಗೆ ಅವನ ಬದುಕಲ್ಲಿ ಅಂತಿಮವಾಗಿ ಅಮೃತ, ಜ್ಞಾನಾಮೃತವೇ ಆದರೂ ಕೂಡ ನಮಗೆ ಗದೇನೂ ಬೇಕು, ಶಂಕು ಬೇಕು, ಚಕ್ರ ಬೇಕು, ಕಲ್ಪವೃಕ್ಷ ಬೇಕು, ಕಾಮಧೇನು ಬೇಕು, ಹೌದಲ್ವಾ? ಅವೆಲ್ಲ ಸಕಲ ಇಷ್ಟಾರ್ಥಗಳನ್ನು ಪೂರೈಸುವ ಒಂದು ಸಾಧನ ಅದು. ಇದು ಕುಂಡಲಿನಿ ವಿದ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಬಟ್ ನನ್ನ ಪ್ರಶ್ನೆಗಳು ಇನ್ನೂ ಹಾಗೆ ಉಳ್ಕೊಂಡಿದೆ. ಬಟ್ ಪ್ರಶ್ನೆಗಳ ಖಂಡಿತ ಇನ್ನೊಂದಷ್ಟು ಪ್ರಶ್ನೆಗಳಿದೆ. ಇದಕ್ಕೆ ಸೈಂಟಿಫಿಕ್ ಬೇಸಿಸ್ ಏನು, ಮೆಡಿಕಲ್ ಫ್ರೆಟರ್ನಿಟಿ ಇದಕ್ಕೆ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ನಾನು ಕೇಳ್ತೀನಿ. ಮತ್ತು ಒಬ್ಬ ಜನಸಾಮಾನ್ಯ ಇದನ್ನು ಕಲಿಬೇಕಾದ್ರೆ ಏನು ಕ್ವಾಲಿಫಿಕೇಷನ್ ಆತನಿಗೆ ಇರಬೇಕು, ಮತ್ತು ಇದರಲ್ಲಿ ಏನು ಸಾಧಕ ಬಾಧಕಗಳಿದೆ, ಹೀಗೆಲ್ಲ ಸಾಕಷ್ಟು ಪ್ರಶ್ನೆಗಳು ನನ್ನ ಹತ್ರ ಇದೆ, ಅದನ್ನು ಕೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಗುರುಗಳಿಗೆ ಈ ಒಂದು ಸಂಚಿಕೆಯ ಕೊನೆಯ ಪ್ರಶ್ನೆ, ಇದನ್ನು ಜನಸಾಮಾನ್ಯರಿಗೆ ತಲುಪಿಸುವ ಒಂದು ಪ್ರಯತ್ನವನ್ನು ನೀವು ಮಾಡ್ತಾಯಿದ್ದೀರಿ ಶಿಬಿರದ ಮೂಲಕ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದು? ನಾನು ಆಯ್ಕೆ ಮಾಡ್ಕೊಳ್ತೀನಿ, ಸ್ಕ್ರೀನ್ ಮಾಡ್ತೀನಿ. ಎಲ್ಲರೂ ಕೊಡೋದಿಲ್ಲ ಈ ವಿದ್ಯಾನ, ಏಕೆಂದರೆ ಕೊಟ್ಟರೆ ಅದು ಅಪಾತ್ರ ದಾನವೂ ಆಗ್ತದೆ. ಎರಡನೇದು ಅಡ್ವರ್ಸ್ ಎಫೆಕ್ಟ್ಸು ಇದೆ ಇದರಲ್ಲಿ. ಅಂದರೆ ಅವನು ಮಾನಸಿಕವಾಗಿ ಸ್ವಸ್ಥನಾಗಿರಬೇಕು. ಸ್ಕಿಜೋಫೀನಿಯಾ ಆಗಲಿ ಅಥವಾ ಗರ್ಭಿಣಿ ಹೆಂಗಸರು ಮಾಡಬಾರ್ದು, ಸಣ್ಣ ಮಕ್ಕಳು ಮಾಡಬಾರ್ದು. 18ರ ಮೇಲೇ, ಹೇಗೆ ಮದುವೆ ಮಾಡ್ಕೊಳ್ಳೋದಕ್ಕೆ 21 ಬೇಕು, ಹಾಗೆ 18-21 ಮೇಲೇ ಅಂಥವ್ರಿಗೆ ಕೊಡಬೇಕು. ತುಂಬ ವಯಸ್ಕರಿಗೂ ಇದು ಸಾಧನೆ ಮಾಡೋಕ್ಕಾಗೋದಿಲ್ಲ. ಇದರಲ್ಲಿ ಒಂದಷ್ಟು ಆಸನಗಳು, ಪ್ರಾಣಾಯಾಮಗಳು, ಮುದ್ರೆಗಳು ಎಲ್ಲ ಕಾಂಬಿನೇಷನ್ ಆಫ್ ಮೆನಿ ಥಿಂಗ್. ಹೊರಗಡೆ ನೋಟಕ್ಕೆ ಏನು ಲಂಬ ಹೇಳಿಬಿಟ್ರೆ ಆಗ್ಬಿಡ್ತದಲ್ಲ ಅಂತ ಇದಲ್ಲ, ಅದು ಅಂತಿಮ. ಅದು ಅಪೂರ್ವ ಸಿದ್ಧತೆಗಳು ಭಾಳಷ್ಟು ಇರ್ತವೆ. ಅವೆಲ್ಲ ಮಾಡಿ ನಾನು ಶಿಬಿರ ಮಾಡೋದು. ಕ್ಲಿಯರ್ ಗೈಡೆನ್ಸು. ನೀವು ಈ ಸಾಧನೆ ಮಾಡುವಾಗ ಒಂದಷ್ಟು ನಿಮಗೆ ಅಹಿತವಾಗ ಅನುಭವಗಳು ಆಗ್ಬೋದು, ನನ್ನ ಜೊತೆ ಶೇರ್ ಮಾಡಿ. ನಾನು ನೀವು ಮುಂದುವರಿಸ್ಬೇಕೇ ಬೇಡ ಅಂತ ಹೇಳ್ತೀನಿ ನಾನು, ಅಥವಾ ಯಾಕೆ ಆಗ್ತವೆ ಅಂತ ಹೇಳ್ತೀನಿ. ಓಕೆ. ಸೊ ಸೂಕ್ಷ್ಮ ಶರೀರದಲ್ಲಿ ಏನಾದರೂ ಅಡೆತಡೆಗಳಿದ್ದರೆ, ಪ್ರಾಣನಾಡಿಗಳಲ್ಲಿ ಏನಾದರೂ ದೋಷಗಳಿದ್ದರೆ, ಪ್ರಾಣನಾಡಿಗಳಲ್ಲಿ ಒಂದು ಸರಿಯಾದ ಪ್ರವಾಹ ಆಗದೇ ಇದ್ದರೆ ಅಡ್ವರ್ಸ್ ಎಫೆಕ್ಟ್ ಆಗ್ತದೆ. ಇದು ರಾಕೆಟ್ ಸೈನ್ಸ್. ಇದು ರಾಕೆಟ್ಟು 90 ಡಿಗ್ರಿಯಲ್ಲಿ ಹೋದರೆ ಮಾತ್ರ ಕಕ್ಷೆ ಮುಟ್ತದೆ. 1 ಡಿಗ್ರಿ ಚೇಂಜ್ ಆದರೆ ಬೇ ಆಫ್ ಬೆಂಗಾಲ್ ಬೀಳ್ತಲ್ವ. ಅದೇ ಆರೋಹಣ ಅಂತಕ್ಕಂಥದ್ದು ಕೂಡ ರಾಕೆಟ್ಗಿದ್ದಾಗೆ. ನಮ್ಮ ಬೆನ್ನುಮೂಳೆಯಲ್ಲಿರ್ತಕ್ಕಂಥ ಈ ಕುಂಡಲಿನಿ ಶಕ್ತಿ ರಾಕೆಟ್ಗೆ ಹೋಗ್ತದೆ. ರಾಕೆಟಲ್ಲಿ 7 ಅಂತ ಇರ್ತಾವಂತಲ್ಲ, ಇದು ಸ್ಯಾಟಿಲೈಟ್, ಇದು ತಲೆಬುರುಡೆ, ಹಾಗೆ ಹೋಲ್ತದೆ ನೋಡಿ. ನಮ್ಮ ತಲೆಬುರುಡೆಯಲ್ಲಿ 2 ಹೆಮಿಸ್ಫಿಯರ್ಸ್ ಇದೆ, ಲೆಫ್ಟ್ ಹೆಮಿಸ್ಫಿಯರ್, ರೈಟ್ ಹೆಮಿಸ್ಫಿಯರ್. ಹಾವು ಕೂಡ ಹೆಡೆ ಎತ್ತಿದಾಗ ಹೀಗೆ ಇರ್ತದೆ ಅಲ್ವಾ? ಇಲ್ಲಿಂದ ತೊಗೊಂಡ್ರೆ ಅದರ ಮೂಗಿನ ಅದು ಬಾಯಲ್ಲಿ 2 ಇದು ಸೀಳ್ನಾಳಿಗೆ ಬರ್ತಾವಲ್ಲ, ಅವು ಇಟ್ಟಿಸಿಲುಗಳಿವು. ಹಾಗೆ ಇಲ್ಲಿಂದ ತೊಗೊಂಡು ಆ ಸ್ಪೈನಲ್ ಕಾರ್ಡ್ ಇದೆಯಲ್ಲ ಉದ್ದಕ್ಕೂ, ಅದನ್ನು ನಾವು ಹೋಲಿಕೆ ಮಾಡಿದ್ರೆ ಟೇಲ್ ಬೋನ್ ಅಂತಾರೆ ಅದಕ್ಕೆ. ಅದು ಹಿಂಗೆ ಇರೋದು. ಇದಕ್ಕೆ ಪ್ರಾಯಶಃ ಸರ್ಪಶಕ್ತಿ ಅಂತ ಹೆಸರಿಟ್ಟಿರಬೇಕು. ಯಾವಾಗ ಮಾಡ್ತಾಯಿದ್ದೀರಿ ನಿಮ್ಮ ಶಿಬಿರ ತಾವು? ಬರುವ ತಿಂಗಳು 11ನೇ ತಾರೀಕು ಭಾನುವಾರ, ಫೆಬ್ರವರಿ. ಓಕೆ. ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಬೇಕು ಅಂದರೆ ದಯವಿಟ್ಟು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ನಮ್ಮ ಸ್ಕ್ರೀನ್ ಮೇಲೆ ಕೂಡ ಅದು ನಂಬರ್ ಕಾಣ್ತಾ ಇದೆ. ಆಸಕ್ತರು ಮಾತ್ರ ಸಂಪರ್ಕಿಸಿ, ಮತ್ತು ಆಸಕ್ತರು ಎಲ್ಲರಿಗೂ ಅವಕಾಶ ಸಿಗೋ ಸಾಧ್ಯತೆ ಇಲ್ಲ, ಯಾಕಂದರೆ ಅದಕ್ಕೊಂದು ಸ್ಕ್ರೀನಿಂಗ್ ಪ್ರೊಸೆಸ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಸೊ ಅದನ್ನು ನಿಮಗೆ ಆಸಕ್ತಿ ಇದ್ದರೂ ದಯವಿಟ್ಟು ಸಂಪರ್ಕಿಸಿ, ಅದು ನಿಮ್ಮ ಅದೃಷ್ಟ ಮತ್ತು ನಿಮ್ಮ ಆಸಕ್ತಿ ಮೇಲೆ ಡಿಪೆಂಡ್ ಅದು. ಸೊ ನಾನು ಗುರುಗಳ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಇಷ್ಟೊಂದು ನಮ್ಮ ಜೊತೆ ಸಾಕಷ್ಟು ವಿಚಾರಗಳು ಹಂಚಿಕೊಂಡಿದ್ದಕ್ಕಾಗಿ ಮೊದಲನೇದಾಗಿ ಅವ್ರಿಗೆ ಧನ್ಯವಾದಗಳು ಸರ್. ತುಂಬ ಥ್ಯಾಂಕ್ ಯು ವೆರಿ ಮಚ್. ಸೊ ರಾಮಚಂದ್ರ ಗುರೂಜಿಯವ್ರಿಗೆ ಈ ಒಂದು ಕುಂಡಲಿನಿ ವಿದ್ಯೆ ಕುರಿತಾಗಿ, ಈ ಒಂದು ಶಕ್ತಿಯ ಕುರಿತಾಗಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ನಿಮಗೇನಾದರೂ ಅನುಮಾನಗಳು ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನೀವು ಈ ಒಂದು ಸಾಧನೆ ಪಥದಲ್ಲಿ ಯಾರಾದರೂ ಒಂದು ಸ್ವಲ್ಪ ಕ್ರಮಿಸಿದರೆ ಅದನ್ನು ಕೂಡ ನೀವು ತಿಳಿಸಿ. ನೀವು ಸಫಲಗೊಂಡಿದ್ರು ತಿಳಿಸಿ, ವಿಫಲಗೊಂಡಿದ್ರು ತಿಳಿಸಿ, ನಿಮ್ಮ ಅನುಭವಗಳನ್ನ ತಿಳಿಸಿ. ಅದು ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಮತ್ತು ಪ್ರಶ್ನೆಗಳಿದ್ದರೆ ಇನ್ನೊಂದು ಸಲ ನಾವು ಅದ್ರ ಬಗ್ಗೆ ಮಾತಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಪ್ರಶ್ನೆಗಳಿಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ ಗೌರಿ ಶೆಕ್ ಸ್ಟುಡಿಯೋ, ನೋಡ್ತಾ ಇರಿ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ.